ಮತ್ತೆ ಒಂದೊಂದು ರಾಶಿಕ್ ಅವ್ರ ಜೊತೆಗೆ ನಿಮ್ದು ಒಂದು ಜಗಳ ಆಗಿದ್ದು. ಸೊ ಯಾವುದೋ ಬೇರೆ ವಿಷಯದಲ್ಲಿ ಟಾಸ್ಕ್ ವಿಷಯದಲ್ಲಿ ನೀವು ಆಕ್ಚುಲಿ ಪರ್ಸನಲ್ ವಿಷಯ ಅಂದ್ರೆ ಸುದಿ ಅವ್ರನ್ನ ಕಳ್ಸಿದ ತೆಗೆದು ನೀವು ಮಾಡಿದ್ದು ಆಕ್ಷನ್ಸ್ ಎಲ್ಲ ಆಗಿರ್ಬೋದು, ತುಂಬಾ ಅದು ಹೈಲೈಟ್ ಆಯ್ತು, ವಿಟಿಯಲ್ಲೂ ಬಂತು. ಯಾಕೆ ಆ ಥರ ರಿಯಾಕ್ಟ್ ಮಾಡಿದ್ರಿ ಅಂತ? ಇಲ್ಲ ಆಕ್ಚುಲಿ ಅದು ಹಳೇದೆಲ್ಲ ಇತ್ತು. ಒಂದು ಸುದಿ ಅವ್ರದ್ದು ಅದೇ ಅವಳು ಸೇವು ಆಗ್ದಲೆ ಅವಳು ಸೇವ್ ಆಗ್ಲಿಲ್ಲ, ಸುದಿ ಅವರು ಈ ಕಡೆ ಬರ್ತಾರೆ. ಅದಾದ್ಮೇಲೆ ಕಾಫಿ ಪುಡಿ ಕಳ್ತಾನ, ಆಮೇಲೆ ಸುದಿ ಅವ್ರ ಮನೆಯಿಂದನೂ ಹೊರಗೂ ಹೋಗ್ಬಿಡ್ತಾರೆ. ಅದಾದ್ಮೇಲೆ ಅವಳಿಗೆ ರಿಗ್ರೆಟು ಆಗಲ್ಲ, ಅದ್ರ ಬಂದು ನನ್ನ ಹತ್ರನೂ ಮಾತಾಡ್ಲಿಲ್ಲ, ಅಶ್ವಿನಿ ಜೊತೆನೂ ಮಾತಾಡ್ಲಿಲ್ಲ, ಒಂಥರ ಹಂಗೆ ದುರಾಂಕಾರದಿಂದ ನಡೀತಿರ್ತಾಳೆ. ಕಾಫಿ ಪುಡಿ ಎಲ್ಲ ಕದಿಯೋಣ ಅಂತ ಹೇಳ್ತಾಳೆ, ಕದಿತೀವಿ, ಎಲ್ಲ ಕಾಫಿ ಕುಡಿತೀವಿ. ಅದಾದ್ಮೇಲೆ ನಾನ್ ಸಿಕ್ಕಾಕೋತೀನಿ, ರಘು ಅವರು ನನಗೆ ಊಟ ಕಟ್ ಮಾಡಕ್ ಹೋಗ್ತಾರೆ. ಅವಾಗ ಅವರೆಲ್ಲ ಬಂದು ರಿಷಾ ರಾಶಿಕಾ ಎಲ್ಲ ಬಂದು ನಾವು ಎಲ್ಲ ಕುಡ್ದಿದೀವಿ, ನಮಗೂ ಊಟ ಕಟ್ ಮಾಡಿ, ಇಲ್ಲ ಜಾನ್ವಿಗೂ ಊಟ ಕೊಡಿ ಅಂತ ಯಾರೂ ಹೇಳಲಿಲ್ಲ. ಅದಾದ್ಮೇಲೆ ಹಿಂಗೆ ಅದು ಇತ್ತು. ಆ ಟಾಸ್ಕ್ ದಿವಸ ಅವಳು ಹೆಂಗೋ ಸ್ವಲ್ಪ ಫೇಸಸ್ ಮಾಡೋದು ಅದೆಲ್ಲ ನಂಗೆ ತುಂಬಾ ಸಿಟ್ಟು ಬಂತು. ನಾನೇ ಶುರು ಮಾಡಿ ಜಗಳಗಳಾಗತ್ತೆ. ಅದಾದ್ಮೇಲೆ ಏನಾಗುತ್ತೆ, ಅಲ್ಲಿ ರಕ್ಷಿತಾ ಒಂದ್ ಸ್ವಲ್ಪ ಏನೋ ಯಾರಿಗೋ ಹಿಂಗೆ ಅದು ಇಂಟೆನ್ಷನಲಿ ಅಲ್ಲ. ರಾಶಿಕಂದು ಸ್ವಲ್ಪ ಬುದ್ಧಿ ಏನಂದ್ರೆ ಅವಳು ಇಂಟೆನ್ಷನಲಿ ಮಾಡ್ತಾಳೆ. ಟಾಸ್ಕಲ್ಲಿ, ಕಬಡ್ಡಿ ಟಾಸ್ಕಲ್ಲೂ ಅಷ್ಟೇ, ನನ್ನ ಕೂದಲನ್ನ ಹಿಂಗೆ ಒಳಗಡೆ ಹಾಕಿ ನನಗೆ ನೀನು ಲಾಕ್ ಮಾಡ್ದೇನೆ, ನಿನಗೆ ನಾನು ಮಾಡ್ತೀನಿ, ಆ ಥರ ಎಲ್ಲ ಮಾಡಿದ್ಲು ಅವಳು. ಸೊ ಇಲ್ಲೂ ಅಷ್ಟೇ ಎಲ್ಲ ಮತ್ತೆ ಆಟ ಪಾಸ್ ಆಗಿದ್ದು ಶುರು ಆಗುತ್ತೆ. ಆ ಗುರಾಣಿಯಿಂದ ನಂಗೆ ಇಲ್ಲಿ ಹೊಡಿತಾಳೆ. ಅದು ಇಂಟೆನ್ಷನಲಿನೇ. ಅದಕ್ಕೆ ನಾನು ಅದನ್ನು ಟ್ರಿಗರ್ ಮೌಟ್ಲಿ ಅದನ್ನು ಕಟ್ ಮಾಡಿರ್ತಾರೆ ಅನ್ಸುತ್ತೆ. ಅವತ್ತು ಹಂಗೆ ಮಾಡಿದ್ಲು ಕಬಡ್ಡಿದು, ಇದು ಹಿಂಗೆ ಮಾಡಿದಾಳಲ್ಲ. ಮುಖ ಏನಾದ್ರು ಅದ್ರ ನೋಡಿ, ಇಲ್ಲಿ ಕೈಯಲ್ಲೆಲ್ಲ ಇದು ನಮ್ಮ ಮಾರ್ಕ್ಗಳು, ಟಾಸ್ಕ್ದು ಓಕೆ ಬಿಡಿ, ಇದೆಲ್ಲ ನನಗೆ ಖುಷಿನ ಏನೋ ಆಟ ಆಡಿ ಬಂದಿದ್ದೀನಿ, ದಬಾಕ್ ಬಂದಿದ್ದೀನಿ ಅಂತಾನೆ ಖುಷಿ ಆಗುತ್ತೆ. ಬಟ್ ಫೇಸಿಗೆ ಏನಾದ್ರು ಆದ್ರೆ ನಮ್ಮ ಕರಿಯರ್ ಪ್ರಶ್ನೆ ಅಲ್ವಾ, ಅದಕ್ಕೆ ನಾನು ಫುಲ್ ಟ್ರಿಗರ್ ಆಗಿ ಹಂಗೆ ಮಾಡ್ತೀನಿ. ಬಟ್ ಅದು ಮೋಸ್ಟ್ಲಿ ನನ್ನ ಮುಖದ ಇದಕ್ಕೆ ಬಂದ್ರೆ ಸರಿ ಇರಲ್ಲ. ಯಾಕೆ ನೋಡಿ, ಈ ಹೆಬ್ಬೆರಳು 3 ವಾರ 4 ವಾರ ಆಯ್ತು, ಇನ್ನೂ ಸ್ವೆಲ್ಲಿಂಗ್ ಇದೆ, ಪಸ್ ಆಗಿದೆ, ಹಿಂಗೆ ಮಾಡೋಕ್ಕಾಗಲ್ಲ ನಾವು. ಇದೆಲ್ಲ ಟಾಸ್ಕ್ ಬಿಡಿ. ಕೈ ಕಾಲು ಇಲ್ಲಿ ಒಳಗಡೆ ಎಲ್ಲ ನಮಗೆ ಗಾಯ ಆಗಿದೆ, ಅದೆಲ್ಲ ರಿಕವರ್ ಮಾಡ್ಕೋಬಹುದು. ಅದೆಲ್ಲ ನಮಗೆ ತುಂಬಾ ಏನು ಆಗಲ್ಲ, ಶೋಕೇಸ್ ಆಗಲ್ಲ, ಫೇಸೇ ಮೇನ್. ಸೊ ಇಲ್ಲಿಗೆ ಏಟ್ ಆದಾಗ ನಾನು ಅದನ್ನ ರಿಯಾಕ್ಟ್ ಮಾಡೋದು ಆ ರೀತಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.